4ನೇ ತರಗತಿಯ ಫಸ್ಟನೇ ಅಧ್ಯಾಯ ಸಂಖ್ಯೆಗಳೊಂದಿಗೆ ಆಟ. ಈ ಸಂಖ್ಯೆಗಳೊಂದಿಗೆ ಆಟದಲ್ಲಿ ನಾವು ಏನೇನಪ್ಪ ಕಲಿಬೋದು ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ನ್ಯಾಚುರಲ್ ನಂಬರ್ಸು, ಮತ್ತು ಪೂರ್ಣ ಸಂಖ್ಯೆಗಳು ಅಂದರೆ ಇಂಟೀಜರ್ಸು. ನೆಕ್ಸ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಲಿಬೋದು. ಭಾಗಲಬ್ಧ ಸಂಖ್ಯೆಗಳಂದರೆ ರ್ಯಾಷನಲ್ ನಂಬರ್ಸು. ಇವನ್ನೆಲ್ಲ ಏನು ಮಾಡ್ತೀವಿ ಸಂಖ್ಯೆಗಳೊಂದಿಗೆ ಆಟದಲ್ಲಿ ಕಲಿತಾ ಹೋಗ್ತೀವಿ. ಅದೇ ಥರ ಸಂಖ್ಯೆಗಳೊಂದಿಗೆ ಆಟದಲ್ಲಿ ಫಸ್ಟ್ ಏನು ಕಾನ್ಸೆಪ್ಟ್ ಬರುತ್ತೆ ಅಂದರೆ ಸಂಖ್ಯೆಗಳ ವಿಸ್ತೃತ ರೂಪ. ಸಂಖ್ಯೆಗಳ ವಿಸ್ತೃತ ರೂಪ ಅಂತಂದರೆ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನು 52 ಏನು ಮಾಡಬೇಕು, ಒಂದು ಉದಾಹರಣೆ ಸಂಖ್ಯೆಗಳನ್ನಾಗಿ ಒಂದು ನ್ಯಾಚುರಲ್ ಆಗಿ ಒಂದು ನಾರ್ಮಲ್ ನಂಬರನ್ನು ತಗೋಬೇಕು. ಈ ನಾರ್ಮಲ್ ನಂಬರನ್ನು ಹೇಗಪ್ಪ ಬರೀಬೇಕು? ಉದಾಹರಣೆಗೆ 52 ಈಸ್ ಈಕ್ವಲ್ ಟು 50 + 2. 50 + 2 ಮಾಡಿದ್ರೆ 52 ಬರುತ್ತೆ. ನೆಕ್ಸ್ಟ್ ಮತ್ತೇನು ಮಾಡ್ಬೋದು, ಇದನ್ನು ಮತ್ತೆ ಸಪ್ರೇಟ್ ಮಾಡ್ಬೋದು. ಹೇಗಪ್ಪ ಸಪ್ರೇಟ್ ಮಾಡ್ಬೋದು ಅಂದರೆ 10 × 5 ಅಂದರೆ 50 ಮತ್ತು +2 ಇದು 52ರ ವಿಸ್ತೃತ ರೂಪ. 3 ಅಂಕಿ ಸಂಖ್ಯೆಯನ್ನು ಕೊಟ್ಟಾಗ 129 ಹೇಗೆ ಮಾಡಿದ್ವಿ, 100 + 20 + 9 3 ಸ್ಥಾನವನ್ನು ಕೂಡ ಸಪ್ರೇಟಾಗಿ ಬರ್ಕೊಂಡಿನಿ. ನೆಕ್ಸ್ಟ್ ಆಗಿ ಇಲ್ಲೇನು ಮಾಡಿದ್ದೀವಿ, 100 ಅಷ್ಟೇ ಬರೆದಿದ್ದೀನಿ. ಇಲ್ಲೇನು ಮತ್ತೆ 100ನ್ನು ಬಿಟ್ಟೆ ಬೇರೆ ಯಾವ ಸಂಖ್ಯೆನೂ ಇಲ್ಲ, 2 3 4. ಸೊ ಅದಕ್ಕೆ ಏನು ಮಾಡಬೇಕು, 1ನ್ನು ಮಲ್ಟಿಪ್ಲೈ ಮಾಡಿದ್ರೆ ಹೊಳ್ಳಿಯಾಗಿ ಏನು 100 ಬರುತ್ತೆ, 100 ಬರುತ್ತೆ. 100 × 1 100 ಬರುತ್ತೆ ಆನ್ಸರು. ಅದಕ್ಕೋಸ್ಕರ 1ನ್ನು ಮಲ್ಟಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, 10 × 2 ಮಾಡಿದ್ರೆ 20 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಓನ್ಲಿ 1 ನಂಬರ್ ಇದೆ, ಸೊ 9ನ್ನು ಅಷ್ಟೇ ಬರೆದಿದ್ದೀನಿ. ಇದು 129ರ ವಿಸ್ತೃತ ರೂಪ. ಮತ್ತು 4ನೇ ಆಪ್ಷನ್ ಏನಪ್ಪ ಅಂತಂದರೆ 302. 302ನ್ನು ಹೇಗೆ ಬರಿಬೋದು, 300 + 2 302. ಇದನ್ನು ಹೇಗೆ ಡಿವೈಡ್ ಮಾಡಬೇಕು ಅಂದರೆ 100 × 3 300 + 2. ಇಲ್ಲೇನಾಗಿಲ್ಲ ಬಿಡಿ 10 100 ಇದು 0 ಸ್ಥಾನದಲ್ಲಿದೆಯಲ್ಲ, ಇದನ್ನು ಕೂಡ 302. 302ನ್ನು ಹೆಂಗೆ ಬರೀಬೇಕು, ಫಸ್ಟು ಬಿಡಿ 10 100 100 ಸ್ಥಾನದಲ್ಲಿರೋದನ್ನು ಫಸ್ಟ್ ಡಿವೈಡ್ ಮಾಡ್ಕೊಳ್ಳೋಣ. 300 + 2 300. ಇವಾಗ ಏನು ಮಾಡಬೇಕು, ಫಸ್ಟ್ 100 ಸ್ಥಾನದಲ್ಲಿರೋದು 100 × 3 ಪ್ಲಸ್ 10ರ ಸ್ಥಾನದಲ್ಲಿ 0 ಇದೆ, ಸೊ 10 × 0 ಪ್ಲಸ್ ಏನು ಮಾಡಬೇಕು, 2ನ್ನು ಬರ್ಕೋಬೇಕು. ಇಲ್ಲಿ ಏನಿರುತ್ತಲ್ಲ ಅದನ್ನೇ ಬರಿಬೇಕು. ಆವಾಗ ಮಾತ್ರ 302ರ ವಿಸ್ತೃತ ರೂಪ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು 2ನೇ ಮೇನು ಸಾಮಾನ್ಯ ರೂಪದಲ್ಲಿ ಬರೆಯಿರಿ. ಸಾಮಾನ್ಯ ರೂಪದಲ್ಲಿ ಬರೆಯಿರಿ. ಇದು ಏನು ಮಾಡಿದ್ದಾರೆ, ಆಗಲೇ ಇದ್ದದ್ದನ್ನು ಸಪ್ರೇಟ್ ಮಾಡೋಕ್ಕೆ ಕೊಟ್ಟಿದ್ರು, ಬಟ್ ಇವಾಗ ವಿಸ್ತೃತ ರೂಪವನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಒಂದೇ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಇವಾಗ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ 10 ಇರೋದ್ರಿಂದ ನಾವೇನಂತೀವಿ, ಇದು 2 ಅಂಕಿ ಸಂಖ್ಯೆ. ಇದು ಒಂದು ಬಿಡಿ ಸ್ಥಾನದಲ್ಲಿದೆ, ಇದು 10ರ ಸ್ಥಾನದಲ್ಲಿದೆ. ಸೊ ಅದನ್ನು ನಾವು ಬೇಗನೆ ಬರಿಬೋದು, 56. ನೆಕ್ಸ್ಟ್ನೇ ಕ್ವಶನ್ ನೋಡ್ಬೋದು ನಾವು. ಇಲ್ಲಿ ನೋಡಿದ್ರೆ 100 ಇದೆ, ಇಲ್ಲಿ 10 ಇದೆ, ಇಲ್ಲಿ ಬಿಡಿ ಇದೆ. ನೋಡಿ ಇದ್ರ ಮೇಲೆ ನಾವು ಫೈಂಡ್ ಔಟ್ ಮಾಡ್ಬೋದು. ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ. ಅಂದರೆ ಇದು 3 ಅಂಕಿಯ ಸಂಖ್ಯೆ. ಇದನ್ನು ನಾವೇನು ಮಾಡಬೇಕು, ಇವಾಗ ಬರೆಯೋಣ. 718 ಅನ್ನೋದು ಈ 2 ಕ್ವಶನ್ನಿಗೆ ಒಂದು ವಿಸ್ತೃತ ರೂಪದ ಒಂದು ನಂಬರ್. ಅದೇ ರೀತಿ 3ನೇ ಕ್ವಶನ್ ನೋಡ್ಬೋದು. ಇದು ಕೂಡ 3 ಅಂಕಿಯ ಸಂಖ್ಯೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಅಂಕಿಗಳನ್ನು ಕೊಟ್ಟಿಲ್ಲ, ಇಲ್ಲಿ ಆಲ್ಫಾಬೆಟ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ಈಸಿಯಾಗಿ ಬರಿಬೋದು ನಾವು. ಇಲ್ಲಿ 100ರ ಸ್ಥಾನದಲ್ಲಿ A ಇದೆ, 10ರ ಸ್ಥಾನದಲ್ಲಿ C ಇದೆ, ಬಿಡಿ ಸ್ಥಾನದಲ್ಲಿ B ಇದೆ. ಇದನ್ನು ನೋಡ್ಕೊಂಡ್ಬಿಟ್ಟು ಬರೆದ್ರೆ ಇಟ್ಸ್ ವೆರಿ ಸಿಂಪಲ್, ಬೇಗನೆ ಬರಿಬೋದು. ಸಾಮಾನ್ಯ ರೂಪವನ್ನು ಬರೀರಿ, ವಿಸ್ತೃತ ರೂಪವನ್ನು ಕೂಡ ಬರೀರಿ ಅಂದರೂ ಕೂಡ ಈಸಿಯಾಗಿ ಬರಿಬೋದು. ಹಾಗೆ ಎ ಬಿ ಏನಾದರೂ ಕೊಟ್ಟರೆ ಏನು ಮಾಡಬೇಕು, ಹೇಗಾದರೆ ವಿಸ್ತೃತ ರೂಪ ಬರೀಬೇಕು ಅಂದರೆ, ಇವಾಗ 2 ಅಂಕೆ ಸಂಖ್ಯೆ ಕೊಟ್ಟಾಗ ಆಗಲೇ ನಾವು ನೋಡಿದ್ವಿ, 2 ಅಂಕೆ ಸಂಖ್ಯೆ 52 ಇತ್ತು. 52 ಇದ್ದಾಗ ನಾವೇನು ಮಾಡಿದ್ವಿ, 10 × 5 ಮಾಡಿದ್ವಿ. ಅದೇ ಥರ ಈಗ ಫಸ್ಟ್ ಏನಿದೆ ಎ ಇದೆ, ಅದಕ್ಕೆ ಏನು ಮಾಡಬೇಕು, 10ನ್ನು ಇಂಟು ಮಾಡಬೇಕು. ನೆಕ್ಸ್ಟ್ ಪ್ಲಸ್ ಬಿ, ಈ ಥರ ಬರೆದ್ರೆ ಎ ಬಿಯ ವಿಸ್ತೃತ ರೂಪ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, 10 × ಎ ಮಾಡಬೇಕು, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬಿ. ಇದು ಎ ಬಿಯ ವಿಸ್ತೃತ ರೂಪ. ಅದೇ ಥರ ಬಿ ಏನು ಕೂಡ ಮಾಡ್ಬೋದು.
ಬಿ ಎ ಹೆಂಗೆ ಮಾಡ್ಬೋದು? ಸೇಮ್ ಇದೇ ಥರ 2 ಅಂಕಿ ಸಂಖ್ಯೆ ಇದೆ. ಬಿ ಇಂಟು ಎ ಬರೆದ್ರು ಓಕೆ, ಇಲ್ಲ 10 ಇಂಟು ಬಿ ಬರೆದ್ರು ಬರಿಬೋದು, ಪ್ಲಸ್ ಎ ಬರಿಬೇಕು. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 10 ಇಂಟು ಬಿ ಪ್ಲಸ್ ಎ, ಇದು ಬಿ ಎಯ ವಿಸ್ತೃತ ರೂಪ. ಈಗ 3 ಅಂಕಿ ಸಂಖ್ಯೆಯ ಅಂಕಿಗಳನ್ನು ಹೇಗೆ ಬರಿಬೋದು? ಫಾರ್ ಎಕ್ಸಾಂಪಲ್ 351. ಇದನ್ನು ಹೇಗೆ ವಿಸ್ತೃತ ರೂಪ ಬರೀಬೇಕು ಅಂದರೆ 300 ಅಲ್ಲಿ 2 ಅಂಕಿ ಸಂಖ್ಯೆ ಇತ್ತು, ನಾವು 10 ತೊಗೊಂಡ್ವಿ. ಇಲ್ಲಿ 3 ಅಂಕಿ ಸಂಖ್ಯೆ ಇದೆ, ಸೊ ಏನು ಮಾಡಬೇಕು? 2 0 ತೊಗೋಬೇಕು, 300 ಮಾಡ್ಕೋಬೇಕು. 300 ಪ್ಲಸ್ 50 ಪ್ಲಸ್ 1, 3 ಅಂಕಿ ಸಂಖ್ಯೆ ಅಂದಾಗ ಈ ಥರ ಬರೆದ್ರೂ ಕೂಡ 350 ಅಂದಾಗುತ್ತೆ. ಹಾಗೆ ಹೇಳಿದ್ನಲ್ಲ ನಾನು, 3 ಅಂಕಿ ಸಂಖ್ಯೆ ಇದ್ದಾಗ ಏನು ಮಾಡಬೇಕು? ನಾವು 100ನ್ನು ಮಲ್ಟಿಪ್ಲೈ ಮಾಡಬೇಕು, ಮತ್ತು 3ನ್ನು ಪ್ಲಸ್ ಇದನ್ನು ಹೆಂಗೆ ಮಲ್ಟಿಪ್ಲೈ ಮಾಡ್ಬೋದು? ಹಾಗೆ ನಾವು ಮಾಡಿದ್ದೀವಿ. 10 ಇಂಟು 5 ಇದನ್ನು ಹೇಗಿರುತ್ತೋ ಹಾಗೆ ಬರ್ಕೋಬೇಕು. 351ರ ವಿಸ್ತೃತ ರೂಪ 100 ಇಂಟು 3 ಪ್ಲಸ್ 10 ಇಂಟು 5 ಪ್ಲಸ್ 1, ಇದು 351ರ ವಿಸ್ತೃತ ರೂಪ. ಈಗ ಉದಾಹರಣೆಗೆ ಎ ಬಿ ಸಿ 3 ಅಂಕಿಯ ಸಂಖ್ಯೆಯಲ್ಲಿ ಎ ಬಿ ಸಿ ಅಂತ ಉದಾಹರಣೆ ಕೊಟ್ಟರೆ ಏನು ಮಾಡ್ಬೋದು? ಅದೇ ಥರ ನಾನು ಹೇಳಿದಾಗೆ ಏನು ಮಾಡಬೇಕು? ಇದನ್ನು 3 ಅಂಕಿ ಸಂಖ್ಯೆ ಕೊಟ್ಟಾಗ 100ನ್ನು ಹೇಗೆ ಮಲ್ಟಿಪ್ಲೈ ಮಾಡಿದ್ವಲ್ಲ ಅದೇ ಥರ ಇಲ್ಲಿನೂ ಕೂಡ ಮಾಡಬೇಕು. ಇಲ್ಲಿ ಫಸ್ಟ್ ಪ್ಲೇಸ್ ಒಳಗೆ ಎ ಇದೆ, ಸೊ 100 ಇಂಟು ಎ ಪ್ಲಸ್ ಬಿ ಪ್ಲೇಸ್ ಅಂದರೆ 2ನೇ ಪ್ಲೇಸ್ ಒಳಗಿದೆ, ಪ್ಲಸ್ ಎ ಇಂಟು ಏನು ಮಾಡಬೇಕು? 10 ಮಾಡಬೇಕು, ಪ್ಲಸ್ ಸಿ ನೋಡಿದ್ರೆ ಬಿಡಿ ಸಂಖ್ಯೆ ಇಲ್ಲಿದೆ, ಇಲ್ಲಿ ಬಿಡಿ 10 100 ಆ ಕ್ರಮವನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ? ಇದು ಬೇಗನೆ ಬರಿಬೋದು. ಈ ರೀತಿ ಮಾಡಿದ್ರೆ ಮುಗೀತು. ಮಾಡಿ ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 100 ಇಂಟು ಎ ಪ್ಲಸ್ 10 ಇಂಟು ಬಿ ಪ್ಲಸ್ ಸಿ, ಇದರ ಬರೆದ್ರೆ ಎ ಬಿ ಸಿಯ ವಿಸ್ತೃತ ರೂಪ 100 ಎ ಪ್ಲಸ್ 10 ಬಿ ಪ್ಲಸ್ ಸಿ, ಇದು 3 ಅಂಕಿ ಸಂಖ್ಯೆಯ ವಿಸ್ತೃತ ರೂಪ. ಇಲ್ಲಿ ನೋಡಿ, ನೀವೇ ಪ್ರಯತ್ನಿಸಿ ಅಂತ ಕೊಟ್ಟಿದೆ. ಇವುಗಳನ್ನು ಪ್ರಯತ್ನಿಸಿ. ಇವನ್ನ ಏನು ಮಾಡೋಣ? ನಾವು ಸಾಲ್ವ್ ಮಾಡ್ಕೋತಾ ಹೋಗಿ ಇವುಗಳನ್ನು ಪ್ರಯತ್ನಿಸಿ. ಅದರೊಳಗೆ ಫಸ್ಟ್ನೇ ಮೇನೊಳಗಿದೆ ಫಸ್ಟ್ನೇ ಕ್ವಶನ್ನು ವಿಸ್ತೃತ ರೂಪ. ಇದರ ವಿಸ್ತೃತ ರೂಪ ಅಂದರೆ 25ರ ವಿಸ್ತೃತ ರೂಪ. ಇದು 2 ಅಂಕಿಯ ಸಂಖ್ಯೆ ಆಗಿರೋದ್ರಿಂದ ಇದು ಬಿಡಿ, ಇದು 10. ಸೊ ನಾವೇನು ಮಾಡಬೇಕು? ಫಸ್ಟಿಗೆ ಇದನ್ನು ನಾವು ಡಿವೈಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಗೇನ್ ಅದನ್ನು ಬರೋಣ. 20 ಪ್ಲಸ್ 5 25. 20ನ್ನು ಹೇಗೆ ಡಿವೈಡ್ ಮಾಡ್ಕೋಬೇಕು ಅಂದರೆ 10 ಇಂಟು 2 10 ಇಂಟು 2 ಅಂದರೆ ಗೊತ್ತಿದೆ 20 ಪ್ಲಸ್ 5, ಇದು 25ರ ವಿಸ್ತೃತ ರೂಪ. ಅದೇ ಥರ ನೆಕ್ಸ್ಟ್ ನಂಬರ್ ಯಾವುದಪ್ಪ ಅಂದರೆ 73. 73ನ ಹೆಂಗೆ ಬರಿಬೋದು ಅಂದರೆ 70 ಪ್ಲಸ್ 3 73. ಇದನ್ನು ಮತ್ತೆ ನಾವು ಈ ಥರ ವಿಸ್ತೃತ ರೂಪದಲ್ಲಿ ಬರಿಬೇಕು ಅಂದರೆ 10 ಇಂಟು 7. 2 ಅಂಕಿ ಸಂಖ್ಯೆ ಇದ್ದಾಗ ನಾವು 10ನ್ನು ಮಲ್ಟಿಪ್ಲೈ ಮಾಡಬೇಕು, ಏಕೆಂದರೆ 7 ಅನ್ನೋದು 10ರ ಸ್ಥಾನದಲ್ಲಿರೋದ್ರಿಂದ ಹಂಗೆ ಮಾಡಬೇಕು. ನೆಕ್ಸ್ಟ್ 10 ಪ್ಲಸ್ 3, ಇದು 73ರ ವಿಸ್ತೃತ ರೂಪ. ಅದೇ ಥರ 3 ಅಂಕಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದು? 129. ಇದನ್ನು ಹೇಗೆ ಬರಿಬೋದು ಅಂದರೆ 100 ಪ್ಲಸ್ 29. 3 ಅಂಕಿ ಸಂಖ್ಯೆದ್ದು 129 3ನೇ ಕ್ವಶನ್ನು. ಅದರೊಳಗೆ ಹೆಂಗೆ ಬರಿಬೋದು ಅಂದರೆ 100 ಪ್ಲಸ್ 20 ಪ್ಲಸ್ 9. ನೋಡಿ, ಬಿಡಿ 10 100 ಸ್ಥಾನ ಸಮವಾಗಿ ಬಂದಾಗ ಮಾತ್ರ ವಿಸ್ತೃತ ರೂಪ ಬೇಗನೆ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಅಗೇನ್ ಈಗೇನು ಮಾಡಬೇಕಪ್ಪ ಅಂತ ಹೇಳಿದರೆ ಇಲ್ಲಿ 100ಕ್ಕೆ ಏನು ಮಾಡಬೇಕು? ನಾವು 100ನ್ನು ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇಂಟು ಇಲ್ಲಿ ಒಂದೇ ಇರೋದ್ರಿಂದ ಒಂದೇ, ಏಕೆಂದರೆ ಇಲ್ಲಿ ನೆಕ್ಸ್ಟ್ ನಂಬರ್ ಇಲ್ಲ, 100 ಇರೋದ್ರಿಂದ ಒಂದನ್ನೇ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಲ್ಲಿ 10 ಇಂಟು 2 ಪ್ಲಸ್ 9.